ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇವತ್ತು ನಾವು ಬ್ಯಾಂಗ್ಳೂರಿಂದ ರಿಟರ್ನ್ ಮನೆಗೆ ಬರೋದು. ಹಾಗೆ ಬರುವಾಗ ಏನಾದರೂ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರುವ ಅಂತೇಳಿ ಅಲ್ಲಿದ್ದು ಸೂಪರ್ ಮಾರ್ಕೆಟ್ಗೆ ಹೋದ್ವಿ. ಅಲ್ಲಿ ಗೈಸ್ ಏನುಂಟು ಏನಿಲ್ಲ ಅಂತಿಲ್ಲ, ಎಲ್ಲ ಐಟಮ್ಸ್ ಇದೆ. ಹಾಗೆ ನಾನು ಸ್ವಲ್ಪ ಐಟಮ್ಸ್ ಎಲ್ಲ ತಗೊಂಡೆ. ಹಾಗೆ ಈ ಮಾವಿನಕಾಯಿಗೋಸ್ಕರ ಎಷ್ಟು ಅಂಗಡಿಗೆ ಸುತ್ತಾಡಿಕೊಂಡು ಬಂದೆ ಅಂತ ಇಲ್ಲ, ಮತ್ತು ಲಾಸ್ಟಿಗೆ ಸಿಕ್ತು. ಆಮೇಲೆ ಗೈಸ್ ಲಗೇಜ್ ಎಲ್ಲ ಪ್ಯಾಕ್ ಆಯಿತು. ಸಲ್ಮಾನವ್ರು ಕೂಡ ಬಂದರು, ಹೊರಗಡೆ ಲಿಫ್ಟಲ್ಲಿ ಕಾಯ್ತಾ ಇದ್ದಾರೆ. ಹಾಗೆ ಗೈಸ್ ನಾನು ಕೂಡ ಹೋಗಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ. ನಾವೆಲ್ಲ ಕಸಿನ್ಸ್ ಕೂಡ ಬಂದಿದ್ದರು. ಹಾಗೆ ಗೈಸ್ ಫೈನಲಿ ಬಸ್ಸಲ್ಲಿ ಕೂತ್ಕೊಂಡು ಇವಾಗ ಸಲ್ಮಾನವ್ರು ಮೊಬೈಲಲ್ಲಿ ಇಟ್ಕೊಳ್ತಾ ಇದ್ರು ಅಲ್ಲಿ. ಹಾಗೆ ಗೈಸ್ ನೀವು ಕೂಡ ನೋಡ್ತಾ ಇದ್ದೀರ, ಅಲ್ಲಿ ಒಂದು ಕುದುರೆ ನಿಂತ್ಕೊಂಡಿದೆಯಲ್ಲ, ಅದು ನೋಡಿ ಅಂತ ಯಾವುದರಿಂದ ಮಾಡಿದೆ ಅಂತೇಳಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ. ಇದು ಕೂಡ ಅಷ್ಟೇ ಚೈನಿಂದೆಲ್ಲ ಮಾಡಿದ್ದು. ಮತ್ತು ಇಲ್ಲಿ ಕೂಡ ನೋಡಿ ಲೈನ್ ಹತ್ರ ಒರಿಜಿನಲ್ ನಾಯಿ ಕೂಡ ಮಲಗಿತ್ತು ಗೈಸ್. ಹಾಗೆ ನಾವು ಹೋಗ್ತಾ ಇದ್ದೇವೆ. ಹಾಗೆ ಹೋಗ್ತಾ ಶಾನ್ಸ ಕೂಡ ಚೆನ್ನಾಗಿ ಸ್ಲೀಪ್ ಮಾಡಿದ್ವಿ. ಹಲೋ ಗಾಯ್ಸ್, ಏನು ಗೊತ್ತಾ, ಇವಾಗ ಉಂಟಲ್ಲ ಡಿನ್ನರ್ಗೆ ನಿಲ್ಲಿಸಿದ್ದಾರೆ, ಮತ್ತು ವಾಶ್ರೂಮ್ ಕೂಡ ಹೋಗ್ಬೋದು. ಏನು ಗೊತ್ತಾ, ಇಲ್ಲಿದು ಲೈಟಿದು ರಿಫ್ಲೆಕ್ಟ್ ಬೀಳ್ತಾ ಉಂಟು ಫೇಸ್ಗೆ. ಹಾಗೆ ಮತ್ತೆ ಗಾಯ್ಸ್ ಹೋಗುವಾಗ ನಿಲ್ಲಿಸಿದ್ರಲ್ಲ, ಸೊ ಅದಕ್ಕಿಂತ ಇದು ಒಳ್ಳೆ ಸ್ಟ್ಯಾಂಡರ್ಡ್ ಇದೆ. ಬಟ್ ಹೋಗುವಾಗ ನಿಲ್ಲಿಸಿದಲ್ಲಿ ಒಂದು ಗ್ಲಾಸ್ ನೀರು ಕುಡಲಿಕ್ಕೆ ಕೂಡ ಬೇಕಿತ್ತು. ಬಟ್ ಇದು ತುಂಬಾ ಚೆನ್ನಾಗಿದೆ. ನಾನು ಹೋಗಿ ಬಂದೆ, ವಾಟರ್ ಬಾಟಲ್ ತೊಗೊಳ್ಬೇಕಿತ್ತು. ಸೊ ಅದಕ್ಕೆ ಸಲ್ಮಾನವ್ರು ವಾಶ್ರೂಮ್ಗೆ ಹೋಗಿದ್ದಾರೆ, ಶಾನ್ಸ ಮಲಗಿದ್ದಾಳೆ, ನೋಡಿದ್ರಲ್ಲ. ನೋಡಿ ಗಾಯ್ಸ್, ಇದು ಹೋಟೆಲು. ಇಲ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು. ಹೋಟೆಲ್ ಎಷ್ಟು ಕ್ಲೀನ್ ನೀಟಾಗಿತ್ತು. ಈ ಥರ ಪ್ಲೇಸಲ್ಲಿ ನಿಲ್ಲಿಸಿದ್ರೆ ಓಕೆ. ನೀವು ನೋಡಿದ್ರಲ್ಲ ಸಲ್ಮಾನ್ ಅವ್ರು ಬರ್ತಾ ಇದ್ದಿದ್ದು. ಆಮೇಲೆ ನೋಡಿ ಇವಾಗ ಹೋಗ್ತಾ ಇದ್ದು, ಮಳೆ ಬರ್ತಾ ಉಂಟು ಜೋರು. ಮತ್ತು ಗೈಸ್ ನನ್ನ ಕಸಿನ್ ನನಗೆ ಈ ಥರ ಡೈರಿ ಮಿಲ್ಕ್ ಮತ್ತು ಶಾನ್ಸನಿಗೆ ಇಷ್ಟು ಡ್ರೆಸ್ ಎಲ್ಲ ತೆಗೆದುಕೊಟ್ಟಿದ್ಲು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಾವು ಮನೆಗೆ ಬಂದಮೇಲೆ ನೆಕ್ಸ್ಟ್ ಡೇ ಪಾರ್ಟಿ ಇತ್ತು ಸಲ್ಮಾನ್ ಅವರಿಗೆ. ಹಾಗೆ ಆ ಪಾರ್ಟಿಯಿಂದ ಸಲ್ಮಾನ್ ಬರುವಾಗ ನನಗೆ ಪಿಜ್ಜಾ ಮತ್ತು ಐಸ್ ಕ್ರೀಮು ಅದೆಲ್ಲ ತಂದರು. ನೆಕ್ಸ್ಟ್ ಡೇ ವಾಪಸ್ ಐಸ್ ಕ್ರೀಮ್ಸ್ ತಂದರು. ಓಕೆ, ಹೆಲೋ ಗಾಯ್ಸ್ ಏನು ವಿಷಯ ಅಂತ ಹೇಳಿದರೆ, ನಾವು ಬೆಂಗಳೂರಿಂದ ಹೊರಟಿದ್ದಲ್ಲ, ಕರೆಕ್ಟಾಗಿ ನಾನು ಯಾವುದು ವಿಡಿಯೋಸ್ ಕ್ಲಿಪ್ ತೆಗಿಲಿಲ್ಲ. ಯಾಕಂತ ಹೇಳಿದರೆ ಸಲ್ಮಾನ್ ಅವ್ರಿಗೂ ಕೂಡ ಸ್ವಲ್ಪ ಹುಷಾರಿಲ್ಲ ಇತ್ತು. ಸೊ ನನಗೆ ವಿಡಿಯೋ ಮಾಡಲಿಕ್ಕೆ ಅಷ್ಟು ಮನಸ್ಸು ಕೂಡ ಆಗಲಿಲ್ಲ ಇತ್ತು. ಸೊ ಹಾಗಾಗಿ ಸ್ವಲ್ಪ ಕ್ಲಿಪ್ಸ್ ಎಲ್ಲ ತೆಗೆದಿಟ್ಟಿದ್ದೇನೆ. ಸೊ ಅದನ್ನು ಕೂಡ ಹಾಕಿ ಒಂದು ವ್ಲಾಗ್ ಮಾಡುವ ಅಂತ ಹೇಳಿ, ಸುಮ್ಮನೆ ಡಿಲೀಟ್ ಮಾಡ್ಲಿಕ್ಕೆ ಕೂಡ ಮನಸ್ಸಿಲ್ಲ, ವ್ಲಾಗ್ ಆದರೂ ಆಗುತ್ತೆ ಅಲ್ಲ. ಸೊ ಕೆಲವೊಂದು ಜನರಿಗೆ ನೋಡ್ಲಿಕ್ಕೆ ಬೆಂಗಳೂರಿಗೆ ಹೋಗುದು ಎಲ್ಲೋ ಹೇಳಿದ್ದೇವೆ, ಬರುವುದು ಹೇಳಿಲ್ಲ ಅಂತ ಕೆಲವರು ಅದು ಕೂಡ ಅನಿಸ್ತಿರ್ಬೋದು. ಸೊ ಹಾಗಾಗಿ ಕೂಡ ಅದು ಕೆಲವೊಂದು ಕ್ಲಿಪ್ಸ್ ಉಂಟು. ಮತ್ತೆ ಅಲ್ಲಿ ಶಿವಾಜಿನಗರ ಚಿಕ್ಕಪೇಟೆ ಹೋಗಿದ್ದು ಕೂಡ ಉಂಟು, ಸ್ವಲ್ಪ ವಿಡಿಯೋ ಮಾಡಿದ್ದೇನೆ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೇನೆ ಇನ್ಶಾಲ್ಲಾ. ಮತ್ತೆ ಸ್ವಲ್ಪ ದಿನ ಹುಷಾರಿಲ್ಲದೆಲ್ಲ ಆಗಿ ಸ್ವಲ್ಪ ವ್ಲಾಗಲ್ಲ ನನಗೆ ಎಡಿಟ್ ಮಾಡೋದೆಲ್ಲ ಸುಮ್ಮನೆ ನಾನು ಬಿಟ್ಟಿದ್ದೇನೆ ಅಂತ ಇದೆ. ಜ್ವರ ಶೀತ ಅಂತೆಲ್ಲ ಹೇಳಿ, ಅಂದರೆ ಬೆಂಗಳೂರೆಲ್ಲ ಹೋದ್ರೆ ಗೊತ್ತುಂಟಲ್ಲ, ಔಟ್ಸೈಡ್ ಎಲ್ಲಿ ಹೋದ್ರು ಕೂಡ ಹಾಗೆ ಕ್ಲೈಮೇಟ್ ಚೇಂಜ್ ಆದ ತಕ್ಷಣ ಎಲ್ಲರಿಗೂ ಕೂಡ ಅದು ಮಾಮೂಲಿಯಾಗಿ ಜ್ವರ ಶೀತ ಅದು ಆಗುದೇ ನಾರ್ಮಲ್. ಬಟ್ ನನಗೆ ಇಲ್ಲಿ ಬಂದ ಮೇಲೆ ಸ್ಟಾರ್ಟ್ ಆಗಿದ್ದು, ಅಂದರೆ ಬಂದ ಮೇಲೆ ಸ್ಟಾರ್ಟ್ ಮಾಡಿದ್ದು. ಡೈಲಿ 2-3 ಐಸ್ ಕ್ರೀಮ್ ಎಲ್ಲ ಸರಿ ತಿಂದೆ. ಮಳೆ ಬರುವ ಟೈಮ್ ಅದು ಅಲ್ಲದೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಕೋಲ್ಡ್ ಆಯಿತು. ಕೋಲ್ಡ್ ಆದ್ಮೇಲೆ ನಾನು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ನನಗೆ ಕೋಲ್ಡ್ ಆದ ತಕ್ಷಣ ಮದ್ದು ತಗೊಳ್ಬೇಕು ಅದು ಇದು ಏನಿಲ್ಲ, ನಾನು ಸುಮ್ಮನೆ ನಾರ್ಮಲ್ ಆಗಿನೇ ಇರ್ತೇನೆ, ಅದಾಗಿ ಹೋಗ್ತದೆ ಅಂತ. ಇವಾಗಲೂ ಕೂಡ ಹಾಗೆ ಅದಾಗಿ ಹೋಗ್ತದೆ ಅಂತಲೇ ಸುಮ್ಮನೆ ಇದ್ದೇನೆ. ಅಲ್ಹಮ್ದುಲಿಲ್ಲ ಕಡಿಮೆ ಉಂಟು. ಬಿಸಿ ಬಿಸಿ ನೀರು ಕುಡಿತಾ ಈಗ ಸ್ವಲ್ಪ ಎಲ್ಲ ಇದ್ದೇನೆ, ಹಾವಿ ಎಲ್ಲ ತಗೊಳ್ತಾ ಅಲ್ಲ. ಹಾಗೆ ಗೈಸ್ ಬೆಂಗಳೂರಿಂದ ಬರುವಾಗ ಹೋಗುವಾಗಂತೂ ಖುಷಿಯಾಗಿದೆ, ನಮ್ಗೆ ಗೊತ್ತೇ ಆಗಲಿಲ್ಲ. ಅದು ಸ್ವಲ್ಪ ಘಾಟಿ ಬರುವಾಗ ಸ್ವಲ್ಪ ಇದಾಗಿದೆ, ಆದರೆ ಬರುವಾಗ ಗೈಸ್ ತುಂಬಾನೇ ನಿಜ ಹೇಳ್ತೇನೆ. ಹೋಗಿ ಸುಮ್ಮನೆ ಅಲ್ಲಿ ಕೆಳಗೆ ಡ್ರೈವರ್ ಸೀಟ್ ಉಂಟಲ್ಲ, ಅಲ್ಲಿ ಸುಮ್ಮನೆ ಕೆಳಗೆ ಸ್ಟೆಪ್ ಹತ್ತುವಲ್ಲಿ ಆದ್ರೂ ಕೂತ್ಕೊಳ್ಳುವ ಅಂತ ಅನಿಸಿತು. ಅಷ್ಟು ಇದಾಗಿತ್ತು. ಅಂದರೆ ಅಷ್ಟು ತೆಗ್ದು ಕೆಳಗೆನೆ ಬಿಸಾಡಿದಾಗೆ ಆಗ್ತಾ ಇತ್ತು. ನಿಜ ಹೇಳ್ತೇನೆ, ಮೇಲ್ಗಡೆ ಕೂತ್ಕೊಳ್ಳಿಕ್ಕೇನೆ ಬಾರ್ದು, ಕೆಳಗಾದ್ರೂ ಖುಷಿ ಆಗ್ತದೆ. ಕೆಳಗೆ ಗೊತ್ತಾಗುದಿಲ್ಲ ಅಷ್ಟು ಮೇಲ್ಗಡೆ. ಮತ್ತೆ ಮೇಲ್ಗಡೆ ಕೂಡ ಗ್ರಿಪ್ ಕೂಡ ಅಷ್ಟೇ ಜಾಸ್ತಿ ಇದಿರುವುದಿಲ್ಲ. ಅಂದ್ರೆ ಸಣ್ಣ ಸೈಡ್ ಅಲ್ಲಿ ಇದು ಮಾಡಿರ್ತಾರೆ, ನಮ್ಗೆ ಕೆಳಗೆ ಅದರಿಂದ ಕೆಳಗೆ ಹಾರಿ ಬೀಳ್ತೇವೆ ಅಂತ. ಮತ್ತೆ ಶಾನ್ಸ ಕೂಡ ಜಾರಿ ಬೀಳ್ತಲ್ಲ ಅಂತ ಅದೇ ಒಂದು ಅಲ್ಲಿ ಇತ್ತು. ಹಾಗಾಗಿ ನಿದ್ದೆ ಕೂಡ ಮಾಡ್ಲಿಲ್ಲ. ಎಷ್ಟು ಬೇಗ ಬೆಳಗ್ಗೆ ಒಂದಾಗ್ತದೆ ಅಂತ ಅನಿಸ್ತಿತ್ತು. ಅದೇ ತುಂಬಾನೇ ಖುಷಿ ಆಗ್ತದೆ. ಬಟ್ ಅದೇ ವಿಂಡೋ ಸೈಡ್ ಕೂತ್ಕೊಂಡ್ರೆ ಚೆನ್ನಾಗಿ. ನಂಗೆ ಮತ್ತೆ ಸಲ್ಮಾನ್ ಅವರಿದ್ರೆ ವಿಂಡೋ ಸೈಡ್ ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ. ಅವರು ವಿಂಡೋ ಸೈಡೇ ಬೇಕಂತ ಹೇಳ್ತಾರೆ. ಮತ್ತೆ ಅವರಿಗೂ ಕೂಡ ಆಗುದಿಲ್ಲ, ಅವರಿಗೆ ವಾಮಿಟ್ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಮತ್ತೆ ವಾಮಿಟ್ ಮಾಡಲಿಲ್ಲ ಅವರು. ಬಟ್ ಅವರಿಗೆ ಅದೊಂಥರ ಫಸ್ಟಿಗೆ ಅವರು ಮದುವೆಗಿಂತ ಮುಂಚೆಲ್ಲ ಜರ್ನಿ ಮಾಡಿದಾಗ ವಾಮಿಟ್ ಮಾಡ್ತಾನೆ ಇದ್ರಂತೆ. ಇವಾಗ ಅದೇ
ನಾವು ಮಡವರಿಗೆ ಹೋದಾಗಲೂ ಮಾಡಲಿಲ್ಲ, ಬಸ್ಸಲ್ಲಿ ಜರ್ನಿ ಮಾಡಿದಾಗಲೂ ಮಾಡಲಿಲ್ಲ, ಕೇರಳ ಸಾರಿ ಇದು ಬೆಂಗಳೂರಿಗೆ ಹೋದಾಗಲೂ ಕೂಡ ಮಾಡಲಿಲ್ಲ ಅವರು. ಬಟ್ ಆದರೂ ಕೂಡ ಅವರಿಗೆ ಒಂದು ಇದು ಅಂದರೆ ಮರ್ಕ ಸಂಕಟ ಅಂತ ಹೇಳ್ತಾರಲ್ಲ, ಸೊ ಹಾಗೆ ಅದಕ್ಕೋಸ್ಕರ ಮತ್ತೆ ನಾನು ಕೂಡ ಇದು ಮಾಡ್ಲಿಕ್ಕೆ ಹೋಗುದಿಲ್ಲ. ಮತ್ತೆ ನನಗೂ ಕೂಡ ಶಂಜ ಇರುವಾಗ ನಾನು ಕೂಡ ವಿಂಡೋ ಸೈಡ್ ಬೇಡ ಅಂತ, ಜಾಸ್ತಿ ಗಾಳಿ ಇದಾಗುತ್ತೆ ಅಂತೇಳಿ ನಾನು ಕೂಡ ಈಚೆನೇ ಮಲಗ್ತಾ ಇದ್ದೆ. ಖುಷಿಯಾಗಿದೆ ಮಾಷಾಲ್ಲ. ನಮಗೆ ತುಂಬ ಜನ ಕೇಳಿದ್ದಾರೆ ಎಷ್ಟು ಖರ್ಚಾಗಿದೆ ಬೆಂಗಳೂರಿಗೆ ಹೋಗಿದ್ದಲ್ಲ ಅಂತ ಹೇಳಿ. ನಮಗೆ ನಿಜ ಹೇಳ್ಬೇಕಂದ್ರೆ ಫುಡ್ ಇದೆಲ್ಲ ಎಂತೂ ಖರ್ಚಾಗಲಿಲ್ಲ. ಮಾಷಾಲ್ಲ, ಅಲ್ಹಮ್ದುಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅವರಿಗೆ. ಹಾಗೆ ಮತ್ತೆ ನಮಗೆ ಅದೇ ನಾವು ಸ್ವಲ್ಪ ಶಾಪಿಂಗ್ ಮಾಡಿದ್ದು ಅದೆಲ್ಲ ಖರ್ಚಾಗಿದೆ, ಒಂದು 10K ತನಕ ಆಗಿದೆ ಅಷ್ಟೇ, ಮತ್ತೆ ಎಂತ ಇಲ್ಲ. ಮತ್ತೆ ಅದೇ ಬೆಂಗಳೂರಿಗೆ ಹೋಗುವಾಗ ಸ್ವಲ್ಪ ಜಾಸ್ತಿ ಹಣ ಇಟ್ಕೊಂಡ್ರೆ ಒಳ್ಳೇದು. ಬೆಂಗಳೂರಲ್ಲಿ ಎಲ್ಲದು ಕಂಡದ್ದೆಲ್ಲ ತಗೊಳ್ಬೋದು. ಬಟ್ ಈ ಮಳೆ ಟೈಮಲ್ಲೆಲ್ಲ ಹೋಗ್ಬಾರ್ದು ಬೆಂಗಳೂರಿಗೆ. ಒಂದು ಚಳಿ ಟೈಮಲ್ಲಿ ಇಲ್ಲ ಅಂದ್ರೆ ಅದೇ ಎಂತ ಹೇಳ್ತಾರೆ ಸೆಕೆ ಟೈಮಲ್ಲಿ ಎಲ್ಲ ಹೋಗ್ಬೋದು. ಸೆಕೆ ಟೈಮಲ್ಲಿ ಸೆಕೆ ಇರ್ತದಂತ, ಬಟ್ ಶಾಪಿಂಗ್ ಮಾಡ್ಲಿಕ್ಕೆಲ್ಲ ಎಂತದ್ದು ಪ್ರಾಬ್ಲಮ್ ಆಗುದಿಲ್ಲ. ಸೆಕೆ ಇರುತ್ತೆ, AC ರೂಮ್ ಮಾಡಿ ಕೂತ್ಕೊಳ್ಬೇಕಷ್ಟೇ. ಔಟ್ ಸೈಡ್ ಎಲ್ಲ ಸೆಕೆ ತುಂಬಾ ಇರುತ್ತೆ, ಬಿಸಿಲು ತುಂಬಾನೇ. ಅಲ್ಲಿದ್ದು ಬಿಸಿಲು ಅಂತ ಹೇಳಿದ್ದು ತುಂಬಾ ಕಠಿಣವಾಗಿ ಇರುತ್ತೆ. ಅಂದ್ರೆ ಪಾಪ ಬೆಂಗಳೂರು ಜನರಿಗೆ ಗೊತ್ತಿರ್ಬೋದು ಹೇಗೆ ಅಂತ. ನಮ್ಮದು ಇಲ್ಲಿದು ಬಿಸಿಲು ಬೇರೆ, ಅಲ್ಲಿದ್ದು ಬಿಸಿಲು ಬೇರೆ. ಅಲ್ಲಿ ಬೆಂಗಳೂರಿದ್ದು ಬಿಸಿಲು ಎಂತಂದ್ರೆ ಒಂಥರ ಸ್ಕಿನ್ ಎಲ್ಲ ಬರ್ನ್ ಆದಾಗೆ ಆಗ್ತದೆ, ಅಷ್ಟು ಬಿಸಿಲು. ಅಂದ್ರೆ ಅಲ್ಲಿದ್ದು ಗಾಳಿ ಅಷ್ಟು ಕೂಲಾಗಿ ಗಾಳಿ ಬರುತ್ತೆ ಅಲ್ಲ, ಕೂಲಾಗಿ ಗಾಳಿ ಬರುವಾಗ ಅದು ಬಿಸಿಲು ತಾಗುವಾಗ ಉಂಟಲ್ಲ ಒಂಥರ ಬರ್ನ್ ಆದಾಗನೇ ಆಗುತ್ತೆ. ಮತ್ತೆ ಅಲ್ಲಿದ್ದು ಕ್ಲೈಮೇಟ್ ಮಾತ್ರ ಸೂಪರ್ ಇರುತ್ತೆ, ಕೋಲ್ಡ್ ಆಗಿರುತ್ತೆ. ಯಾವಾಗ್ಲೂ ನೋಡಿದ್ರು ಸಂಜೆ ಮೇಲೆ ಕೋಲ್ಡೇ ಅಲ್ಲಿ. ಮತ್ತೆ ಒಂದು ಡಸ್ಟ್ ಅಲ್ಲಿ ಇರುತ್ತೆ. ಅಂದ್ರೆ ಬೆಂಗಳೂರು ಅಂದ್ರೆ ಗೊತ್ತುಂಟಲ್ಲ ಹೇಗೆ ಅಂತೇಳಿ, ಡಸ್ಟ್ ಇರುತ್ತೆ, ಡಸ್ಟ್ ಎಲ್ಲ ಬದಿನೂ ಇರುತ್ತೆ. ಬಟ್ ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಹಾಗೆ ಮಾತ್ರ ಸೂಪರ್ ಇದೆ. ಊರೆಲ್ಲ ಖುಷಿ ಆಗುತ್ತೆ. ಅಲ್ಲಿ ಎಲ್ಲಿ ಹೋದ್ರು ಒಂಥರ ಖುಷಿಯಾಗಿನೇ, ಗಲ್ಲಿ ಆ ತರ ಒಂಥರ ಖುಷಿನೇ, ಜನರೆಲ್ಲ ತುಂಬಿ ಇರುವುದು. ಮತ್ತೆ ಶಾಪ್ಸ್ ಎಲ್ಲವೂ ಇರುತ್ತೆ, ಖುಷಿ ಆಗುತ್ತೆ ಬೆಂಗಳೂರಲ್ಲಿ. ಬಟ್ ಶಾಪಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ನಮಗೆ ಕಷ್ಟ ಆಯ್ತು. ಶಂಜ ಕೂಡ ಇದ್ಲು, ಮತ್ತೆ ಮಳೆ ಬಂತು, ತುಂಬಾನೇ ಕಷ್ಟ ಆಯ್ತು. ಮತ್ತೆ ಮಾಷಾಲ್ಲ ಬೆಂಗಳೂರಲ್ಲಿ ಕೂಡ ಅದೇ ತರ ನನಗೆ ತುಂಬಾ ಜನ ನನಗೆ ಖುಷಿ ಆಯ್ತು, ಮಾತಾಡ್ಸಿದ್ರು, ತುಂಬಾ ಜನ ಸಿಕ್ಕಿದ್ರು. ಮತ್ತೆ ತುಂಬಾ ಜನ ನನಗೆ ಮೆಸೇಜ್ ಅಲ್ಲಿ ಹೇಳಿದ್ರು ಪ್ಲೀಸ್ ಬೆಂಗಳೂರು ಬಂದ್ರೆ ಸಿಕ್ಕಿ ಅಂತೇಳಿ. ಸಾರಿ ಅಂದ್ರೆ ತುಂಬಾ ಸತಿ ನಾನು ಸಾರಿ ಕೇಳ್ತೇನೆ. ಯಾಕಂತ ಹೇಳಿದ್ರೆ ನಮ್ಗೆ ಫ್ಯಾಮಿಲಿ ಅಂದ್ರೆ ಗೊತ್ತಲ್ಲ, ನಾವು ಫ್ಯಾಮಿಲಿ ಹೋಮ್ಗೆಲ್ಲ ಹೋದ್ರೆ ಬರ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಮತ್ತೆ ಅದು ಅಲ್ಲದೆ ಮಗು ಇದ್ದಾಳಲ್ಲ, ಸೊ ಹಾಗಾಗಿ ನಾವು ಆಚೆ ಈಚೆ ಜಾಸ್ತಿ ಹೋಗ್ಲಿಕ್ಕೆ ಇದ್ ಮಾಡ್ಲಿಲ್ಲ. ನೆಕ್ಸ್ಟ್ ನಾವು ಬರುವಾಗ ಶಾನ್ಸ ಸ್ವಲ್ಪ ದೊಡ್ಡದಾಗಿರ್ತಾಳೆ, ಆವಾಗ ನಾವು ಇನ್ಶಾಲ್ಲ ನಾವು ನಿಮ್ಮನ್ನು ಮೀಟ್ ಮಾಡ್ತೇವೆ. ಓಕೆ ಇನ್ಶಾಲ್ಲ. ಮತ್ತೆ ಥ್ಯಾಂಕ್ ಯು ಸೋ ಮಚ್ ಕರೆದಿದ್ದಕ್ಕೆ ನೀವು ನಮ್ಮನ್ನು. ಮತ್ತೆ ಅದೇ ತುಂಬಾನೇ ಖುಷಿ ಆಯ್ತು, ತುಂಬಾನೇ ಎಂಜಾಯ್ ಮಾಡಿದ್ವಿ ನಾವು. ಬರುವಾಗ ಕೂಡ ಅಷ್ಟೇ ತುಂಬಾನೇ ಖುಷಿ ಆಯ್ತು. ಬಟ್ ನಾವ್ ಎಲ್ಲಿ ಕೂಡ ಹೋಗುವಾಗ ಬರುವಾಗ ಎಲ್ಲಿ ಕೂಡ ನಿಲ್ಸಿದಲ್ಲಿ ಫುಡ್ ಮಾಡ್ಲಿಲ್ಲ. ನಮ್ಗೆ ಅದು ಫುಡ್ ಮಾಡಿದ್ರು ಕೂಡ ಆಗುದಿಲ್ಲ, ಸೊ ಹಾಗಾಗಿ ನಾವು ಮಾಡ್ಲಿಲ್ಲ. ನಾವು ಹೋಗುವಾಗ ಕೂಡ ಇಲ್ಲಿ ಫುಡ್ ಮಾಡಿಯೇ ಹೋಗಿದ್ದು, ಬರುವಾಗ ಕೂಡ ಅಲ್ಲಿ ಫುಡ್ ಮಾಡಿಯೇ ಬಂದಿದ್ದು. ನಮಗೆ ಮತ್ತೆ ಇಲ್ಲಿ ಮಿಡ್ಲಲ್ಲಿ ನಿಲ್ಸಿದಲ್ಲಿ ಹೋಟ್ಲಲ್ಲಿ ಎಂದು ತಗೊಂಡ್ರೆ ನಮಗೆ ಮತ್ತೆ ತಿನ್ಲಿಕ್ಕೆ ಕೂಡ ಆಗೋದಿಲ್ಲ. ನಾವು ತಿನ್ನೋದು ಕೂಡ ಇಲ್ಲ. ನಾವು ಮಲ್ಗಿ ನಾವು ಆರಾಮಾಗಿ ರೆಸ್ಟ್ ಮಾಡಿನೇ ಬರುವವರು. ನಮಗೆ ತಿಂತ ಬರುವುದು ಅದೆಲ್ಲ ಇಷ್ಟ ಅಲ್ಲ. ಬಟ್ ಹೋಗುವಾಗಾದ್ರೆ ನಾವು ಫ್ರೂಟ್ಸ್ ಎಲ್ಲ ತಗೊಂಡಿದ್ದೆ. ಅಂದ್ರೆ ಶಂಜ ಮತ್ತೆ ಎಲ್ಲಾದ್ರೂ ಮಿಡ್ಲಲ್ಲಿ ಕೇಳ್ತಾಳ ಅಂತ ಹೇಳಿ. ಬಟ್ ಅವಳು ಸ್ವಲ್ಪ ಕೇಳಲಿತ್ತು, ನಾವು ಕೊಟ್ಟಿದ್ದನ್ನು ತಿಂದಿದ್ಲು. ಬರುವಾಗ ನಾನು ಕೂಡ ಎಂದು ತರಲಿಲ್ಲ. ಬರುವಾಗ ನಮ್ಗೆ ಇದೆ ಸಣ್ಣವರಿಗೆ ಸ್ಟಮಕ್ ಪೇನ್ ಮತ್ತೆ ವಾಮಿಟ್ ಎಲ್ಲ ಆಗಿತ್ತು. ಅಂದ್ರೆ ಅವರಿಗೆ ನಾವು ಶಿವಾಜಿನಗರ ಹೋಗಿದ್ದು, ಅಲ್ಲಿ ಸ್ವಲ್ಪ ಫುಡ್ ಪಾಯ್ಸನ್ ಆಯ್ತು ಅವರಿಗೆ ತಿಂದು ಅಲ್ಲ ಸರಿ. ಹಾಗಾಗಿ ಮತ್ತೆ ಅದಕ್ಕೋಸ್ಕರ ನನಗೆ ಎಲ್ಲೋ ಮೂಡ್ ಆಫ್ ಆಗಿತ್ತು, ಎಂತ ತಗೊಳ್ಲಿಕ್ಕೆ ಬೇಡ ಏನು ಬೇಡ ಅಂತ ಅನ್ಸಿತ್ತು. ಸೊ ಹಾಗೆ ಮತ್ತೆ ಮಾಷಾಲ್ಲ ಅಲ್ಹಮ್ದುಲಿಲ್ಲಾ ಹುಷಾರಿದ್ರು ಮತ್ತೆ ಒನ್ ಡೇ ಅಲ್ಲಿ. ಮತ್ತೆ ಖುಷಿ ಆಯ್ತು. ಶಂಜ ಕೂಡ ತುಂಬಾನೇ ಎಂಜಾಯ್ ಮಾಡಿದ್ಲು. ಬಟ್ ನಂಗೆ ಶಂಜ ಅಂತ ತುಂಬಾನೇ ಟೆನ್ಷನ್ ಆಗ್ತಾ ಇತ್ತು. ಶಂಜ ಸರಿಯಾಗಿ ಏನೋ ಅವಳು ತಿಂತಾ ಇರ್ಲಿಲ್ಲ. ಅವಳು ನಾವು ತಿನ್ನೋ ಟೈಮಲ್ಲಿ ಅವಳು ಮಲ್ಗೋದು, ಮತ್ತೆ ತಂದ್ರೆ ಕೂಡ ತಿಂತಾ ಇರ್ಲಿಲ್ಲ. ಬಟ್ ಅದೇ ಒಂದು ಮತ್ತೆ ಖುಷಿಯಾಗಿತ್ತು. ಅಲ್ಲಿ ನನಗೆ ತುಂಬಾನೇ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಮನ್ನು. ಮತ್ತೆ ತುಂಬಾ ಹ್ಯಾಪಿಯಾಗಿ ನೋಡ್ಕೊಳ್ತಾರೆ ಸಲ್ಮಾನ್ ಅವ್ರದ್ದು ಕಸಿನ್ ಸಿಸ್ಟರ್. ಖುಷಿ ಆಯ್ತು, ತುಂಬಾನೇ ಖುಷಿ ಆಯ್ತು. ಅವರು ಕೂಡ ಹಾಗೆ ತುಂಬಾನೇ ಖುಷಿ ಆಗುತ್ತೆ ಅವ್ರ ಜೊತೆ ಇರ್ಲಿಕ್ಕೆ. ತುಂಬಾ ಪಾಪ ಮತ್ತೆ ತುಂಬಾನೇ ಒಂಥರ ಎಲ್ಲವೂ ಹರ್ಟ್ ಆಗೋ ತರ ಬಿಹೇವ್ ಮಾಡೋದಿಲ್ಲ. ನಮ್ಗೆ ನಾವೇನಾದ್ರೂ ಇದು ಮಾಡಿದ್ರೆ ನಮ್ಗೆ ಅರ್ಥ ಮಾಡಿ ಎಲ್ಲ ಹೇಳಿಕೊಡುದು, ಅದ್ರಲ್ಲಿ ತುಂಬಾನೇ ಖುಷಿ ಆಗುತ್ತೆ. ಅವ್ರದ್ದು ಮಾತಲ್ಲ, ಒಂದೊಂದು ಮಾತಲ್ಲಿ ಕೂಡ ಅರ್ಥ ಇರುತ್ತೆ ಅವ್ರದ್ದು. ಖುಷಿ ಆಗುತ್ತೆ, ನಂಗೆ ತುಂಬಾನೇ ಇಷ್ಟ. ಮತ್ತೆ ಶಂಜನ್ಗೆ ಕೂಡ ತುಂಬಾನೇ ಇಷ್ಟ. ಯಾವಾಗ್ಲೂ ನೋಡಿದ್ರು ಮಾಮಿ ಅಂತ ಮಾಡ್ತಾ ಇರ್ತಾರೆ. ತುಂಬಾನೇ ಖುಷಿ ಆಗುತ್ತೆ, ತುಂಬಾನೇ. ಮತ್ತೆ ನನ್ನದು ಕಸಿನ್ ಸಿಸ್ಟರ್ ಇನ್ ಲಾ ಅದು ಫ್ರೆಂಡ್ಸ್ ಕೂಡ ಅಷ್ಟೇ, ತುಂಬಾನೇ
ತುಂಬಾನೇ ಖುಷಿ ಆಗುತ್ತೆ. ಅವರು ಕೂಡ ಒಂದು ಫ್ಯಾಮಿಲಿ ಮೆಂಬರ್ಸ್ ತರನೇ ಇರ್ತಾರೆ. ನನ್ನ ಕಸಿನ್ ಸಿಸ್ಟರ್ ಹೇಗೆ ಹಾಗೇನೆ ಅವರು ಕೂಡ ಓಕೆ ಅಂದ್ರೆ ಸೇಮ್ ಅವಳ ತರನೇ ಎಲ್ಲವೂ ಅಂದ್ರೆ ಕ್ಲೋಸ್ ಆಗಿ ಮನೆಯವ್ರ ತರನೇ ಅಂದ್ರೆ ಅವಳು ಅದೇ ತರ ಇರ್ತಾಳೆ ಎಲ್ಲರ ಜೊತೆನು. ಅವಳು ಒಬ್ರು ಯಾರ ಜೊತೆ ಸಿಟ್ಟು ಮಾಡ್ಕೊಳ್ಳೋದಾಗ್ಲಿ, ಯಾರಿಗೂ ನೋವಾಗುತ್ತಾರ ಮಾತಾಡೋದು ಯಾವುದು ಕೂಡ ಅವಳಲ್ಲಿ ಇಲ್ಲ. ಹಾಗಿರುವಾಗ ಅವಳು ಫ್ರೆಂಡ್ಸ್ ಕೂಡ ಹಾಗೇನೆ ಖುಷಿ ಆಗುತ್ತೆ. ಎಲ್ಲರೂ ಒಂದು ಮನೆಯವರ ತರಾನೇ ಖುಷಿ ಆಗುತ್ತೆ. ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಗೈಸ್ ಮಾಶಾಅಲ್ಲಾ ಫೈನಲಿ ನಾವು ಊರಿಗೆ ಬಂದು ಖುಷಿ ಆಯ್ತು. ಬಟ್ ಊರಿಗೆ ಬರುವಾಗ ತುಂಬಾನೇ ಬೇಜಾರಾಯ್ತು. ಬರ್ಲಿಕ್ಕೆ ಮನ್ಸಾಗ್ಲಿಲ್ಲ. ಬರ್ಲೇಬೇಕಲ್ಲ, ಮತ್ತೆಂತ ಮಾಡುದು, ಮತ್ತೆ ಕುತ್ಕೊಳ್ಳಿಕ್ಕೂ ಇಲ್ಲ ಅಲ್ಲಿ. ಯಾಕಂತ ಹೇಳಿದ್ರೆ ಅವಳು ಕೂಡ ಅಲ್ಲಿಂದ ಹೋಗ್ತಾಳೆ. ಇನ್ನು ಅವಳಿದು ಮ್ಯಾರೇಜ್ ಇನ್ನು ನೆಕ್ಸ್ಟ್ ಮಂತ್. ಸೊ ಹಾಗಿರುವಾಗ ಮತ್ತೆ ಅಲ್ಲಿ ಅವಳು ಇರುವುದಿಲ್ಲ, ಮತ್ತೆ ನಾವು ಮತ್ತೆ ಅಲ್ಲಿ ಎಂತ ಮಾಡುದು. ಸೊ ಹಾಗೆ ಮತ್ತೆ ಇನ್ಶಾಲ್ಲ ಇನ್ನು ಮ್ಯಾರೇಜ್ ಆಗಿ ಹೋಗ್ತಾಳೆ. ಮತ್ತೆ ಇನ್ನು ಯಾವಾಗ ಸಿಗುದು ಯಾರಿಗೂ ಗೊತ್ತು. ಅದಕ್ಕೋಸ್ಕರ ಹೋಗಿ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದಿದ್ದು. ಖುಷಿ ಆಯ್ತು ಮಾಶಾಅಲ್ಲಾ, ಅಷ್ಟೇ, ಮತ್ತೆಂತ ಇಲ್ಲ. ಹಾಗೆ ಗೈಸ್ ನಮ್ದು ಬ್ಯಾಂಗ್ಳೂರ್ ಎಕ್ಸ್ಪೀರಿಯನ್ಸ್ ಇದು ತುಂಬಾನೇ ಖುಷಿ ಆಯ್ತು. ಬಟ್ ಗೈಸ್ ಘಾಟಿಯಲ್ಲಂತೂ ನಿಜ ಹೇಳ್ತೇನೆ ಯಪ್ಪ, ಯಾರಿಗೂ ಕೂಡ ಬೇಡ, ಅಷ್ಟು ಭಯ ಆಗುತ್ತೆ. ನಮ್ಮ ಡ್ರೈವರ್ ಅವರು ಮತ್ತೆ ಪಾಪ ಎಷ್ಟು ನಿದ್ದೆ ಇಲ್ಲದೆ ಎಷ್ಟು ಸೇಫಾಗಿ ಕರ್ಕೊಂಡು ಬರ್ತಾರೆ. ಅವರಿಗೆಲ್ಲರಿಗೂ ಹ್ಯಾಟ್ಸ್ ಆಫ್. ಅಂದ್ರೆ ನಿಜ ಹೇಳ್ತೇನೆ, ಈಗ ಹೇಳುದು ನಾವೇ ಇವಾಗ ಒಂದು ನಮ್ಮ ಸಲ್ಮಾನ್ ಅವರು ಇವಾಗ ರಿಕ್ಷಾದಲ್ಲಿ ಪ್ಯಾಸೆಂಜರ್ಸ್ ಅನ್ನು ಕರ್ಕೊಂಡು ಹೋಗುವ ಎಷ್ಟು ಸೇಫಾಗಿ ಕರ್ಕೊಂಡು ಬರ್ಬೇಕಂತ ಅವರ ತಲೆಯಲ್ಲಿ ಅದೇ ಇರುತ್ತೆ. ಯಾಕಂತ ಹೇಳಿದ್ರೆ ಅವರದ್ದು ಜವಾಬ್ದಾರಿ ಅದು. ಓಕೆ, ಒಟ್ಟಾರೆ ಗಾಡಿ ಬಿಡ್ಕೊಂಡು ಒಟ್ಟಾರೆ ಶೋಕಿ ತರ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅವರ ಜೊತೆ ಬೇರೆ ಜೀವಗಳು ಇರುತ್ತೆ. ಅವರು ಕೂಡ ನಂಬಿ ಅಲ್ಲ, ಒಂದು ಡ್ರೈವರನ್ನು ನಂಬಿ ಅಲ್ಲ ಅವರ ಗಾಡಿಯಲ್ಲಿ ಕೂತ್ಕೊಳ್ಳೋದು. ಸೊ ಹಾಗಿರುವಾಗ ಸೇಫ್ ಆಗಿನೇ ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಡು ಬರ್ಬೇಕು. ಅವರು ಕೂಡ ಸೇಫ್ ಆಗಿನೇ ಇರಬೇಕು. ಓಕೆ, ಅದೇ ನಾನು ಪ್ರೇ ಮಾಡೋದಷ್ಟೇ. ಆ ನೈಟ್ ಅಲ್ಲಿ ದೊಡ್ಡ ದೊಡ್ಡ ಬಸ್ಸು ಲಾರಿ ಎಲ್ಲ ಬಿಡ್ಕೊಂಡು ಪಾಪ ಹೋಗ್ತಾರೆ, ನಿದ್ದೆ ಇಲ್ಲದಲ್ಲ. ಅವರನ್ನೆಲ್ಲರನ್ನು ಉಂಟಲ್ಲ ಆ ಬದ್ರಿಂಗಲು ಕಾವಲಿಟ್ಟು ಪಡಚೋನು ಕಾದ ಸಲಾಮತ ಕಟ್ಟು. ಮತ್ತೆ ಆ ದೇವರ ಆಶೀರ್ವಾದದಿಂದ ಅವರನ್ನು ಕಾಪಾಡಲಿ. ಮತ್ತೆ ಅವರಿಗೆ ಎಂತ ಹೇಳುದು, ನನಗೆ ನಮ್ಮ ಭಾಷೆಯಲ್ಲಿ ಬಂದ್ರೆ ಕನ್ನಡದಲ್ಲಿ ಬರುದಿಲ್ಲ, ಕನ್ನಡದಲ್ಲಿ ಬಂದ್ರೆ ನಮ್ಮ ಭಾಷೆಯಲ್ಲಿ ಬರುದು. ಅದೊಂದು ಮಿಸ್ಟೇಕ್ ದೊಡ್ಡದು. ಸಾರಿ, ಇನ್ಶಾಲ್ಲ ಎಲ್ಲೋ ಚೆನ್ನಾಗಿ ಅದೇ ನಾನು ಹೇಳೋದು, ಅವರನ್ನು ಸೇಫ್ ಆಗಿ ಹೋಗಿ ಅವರು ಸೇಫ್ ಆಗಿ ಮನೆಗೆ ರೀಚ್ ಆಗಿದ್ರೆ ಸಾಕು ಅಂತ ಅಷ್ಟೇ ಬೇಡುದು ನಾನು. ಎಲ್ಲ ಜರ್ನಿ ಮಾಡೋರಿಗೆ, ಎಲ್ಲ ಡ್ರೈವರ್ ಎಲ್ಲರಿಗೂ ಕೂಡ, ಪ್ಯಾಸೆಂಜರ್ಸಿಗೂ ಮತ್ತೆ ನಡ್ಕೊಂಡು ಹೋಗೋರಿಗೂ ಕೂಡ ಅಷ್ಟೇ. ಅವರು ಸೇಫಾಗಿ ಹೋಗಿ ಸೇಫಾಗಿ ಬಂದು ಮನೆಗೆ ರೀಚ್ ಆದ್ರೆ ಸಾಕು ಅಂತ ಅಷ್ಟೇ ಪ್ರೇ ಮಾಡಬೇಕು ಅಷ್ಟೇ, ಮತ್ತೆ ಎಂತ ಇಲ್ಲ. ಓಕೆ ಗೈಸ್, ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟವಾದ್ರೆ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಎಲ್ಲರೂ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಮತ್ತೆ ಗೈಸ್ ಕುಕಿಂಗ್ ಚಾನಲ್ ಎಲ್ಲ ಸ್ಟಾರ್ಟ್ ಮಾಡ್ತೇನೆ. ಕುಕಿಂಗ್ ಚಾನಲ್ ಅಲ್ಲ, ಕುಕಿಂಗ್ ಬ್ಲಾಗ್ ಚಾನಲ್ ಆಲ್ರೆಡಿ ಇದ್ದೇನೆ. ಇನ್ಶಾಲ್ಲ ಸ್ಟಾರ್ಟ್ ಮಾಡ್ತೇನೆ. ನನಗೆ ಅಂದ್ರೆ ತುಂಬಾನೇ ಲೇಸಿ ಆಗ್ತಾ ಉಂಟು ಇವಾಗ ದಿನ ಹೋದಾಗೆ. ಅಂದ್ರೆ ತುಂಬಾ ದಿವಸ ರೆಸ್ಟ್ ಮಾಡಿರ್ತೇನಲ್ಲ, ಆಚೆಲ್ಲ ಹೋಗುದು. ಹಾಗೆ ಈ ಮನೆಗೆ ಬಂದು ಎಂತ ಮಾಡ್ಲಿಕ್ಕೆ ಬೇಡ ಅಂತ ಅನಿಸ್ತದೆ. ನಾರ್ಮಲ್ ಆಗಿ ಎಲ್ಲ ಮಾಡಿ ತಿಂತೇನೆ, ಬಟ್ ವಿಡಿಯೋಗೆ ಮಾಡೋ ತರ ಏನು ಮಾಡ್ಲಿಕ್ಕೆ ಬೇಡ ಅಂತ ಅನಿಸ್ತದೆ. ಇನ್ಶಾಲ್ಲ ಮಾಡ್ತೇನೆ, ಟ್ರೈ ಮಾಡ್ತೇನೆ. ಓಕೆ ಗೈಸ್, ಆದಷ್ಟು ಸಪೋರ್ಟ್ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್ ಆಲ್.